ಸಿದ್ದರಾಮಯ್ಯ ಅವರಲ್ಲಿ ಆಪ್ತರು ಅಂತ ಹೇಳಿ ಗುರುತಿಸಿಕೊಂಡಂತವರಲ್ಲಿ ಎಚ್.ಸಿ. ಮಹಾದೇವಪ್ಪ ಅವರು ಕೂಡ ಒಬ್ರು. ಜಮೀರ್ ಅಹಮದ್ ಹೇಗೋ ಎಚ್.ಸಿ. ಮಹಾದೇವಪ್ಪ, ಹಾಗೆ ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಈ ಬಾರಿ ಮಹಾದೇವಪ್ಪ ಅವ್ರ ಬಗ್ಗೆ ತುಂಬಾ ಆರೋಪಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ. ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಹಾಗೆ ಕಾಂಗ್ರೆಸ್ಗೂ ಕೂಡ ದ್ರೋಹ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಚ್.ಸಿ. ಮಹಾದೇವಪ್ಪ ಅವ್ರನ್ನ ಪ್ರಮುಖವಾಗಿ ಕೈ ಬಿಡೋದಕ್ಕೆ ಎಚ್.ಸಿ. ಮಹಾದೇವಪ್ಪ ಆಲ್ರೆಡಿ ಸಂಪುಟದಿಂದ ಕಿಕ್ಔಟ್ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸುದ್ದಿಗಳಾಗಿದ್ದಾವೆ. ಓಕೆ, ಎಚ್.ಸಿ. ಮಹಾದೇವಪ್ಪ ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ರು, ಯಾವಾಗ ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದು ಜನರಿಗೆ ಗೊತ್ತಿದೆ. 2018ರಲ್ಲಿ ಅವರು ಸಿದ್ದರಾಮಯ್ಯನವ್ರಿಗೂ ದ್ರೋಹ ಮಾಡಿದ್ರು, ಅದಾದ್ಮೇಲೆ ಕಾಂಗ್ರೆಸ್ಗೂ ಕೂಡ ದ್ರೋಹ ಮಾಡಿದ್ರು. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಯಾಕೆ ಸೋತರು? ಅದಕ್ಕೆ ಒನ್ ಆಫ್ ದಿ ರೀಸನ್ ಎಚ್.ಸಿ. ಮಹಾದೇವಪ್ಪ. ಎಚ್.ಸಿ. ಮಹಾದೇವಪ್ಪ ಮಾಡಿರೋ ಅವಾಂತರಗಳಿಂದ, ಎಚ್.ಸಿ. ಮಹಾದೇವಪ್ಪ ಅಲ್ಲಿಯ ಸಂಪನ್ಮೂಲಗಳನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ರಿಂದ, ಎಚ್.ಸಿ. ಮಹಾದೇವಪ್ಪ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸರಿಯಾಗಿ ಕೆಲಸವನ್ನು ಮಾಡದೇ ಇರೋದ್ರಿಂದ, ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರಿನಲ್ಲಿ ಎಚ್.ಸಿ. ಮಹಾದೇವಪ್ಪನವರ ಕಾರಣದಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಯಿತು ಅನ್ನೋಂಥ ವರದಿಗಳು ಕೂಡ ಹೈಕಮಾಂಡ್ಗೆ ಬಂದಿದ್ವು. ಅದೇ ರೀತಿ ಅವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವಂಥ ಭ್ರಷ್ಟಾಚಾರಗಳು, ಹಲವು ಅಧಿಕಾರಿಗಳ ಅಲ್ಲಿಯ ಲೂಟಿ, ಕೋಟಿ ಲೂಟಿ, ಇವರ ಸಂಬಂಧಿಗಳು ಇಲಾಖೆಯಲ್ಲಿ ಮೂಗು ತೂರಿಸ್ತಾ ಇರುವಂಥದ್ದು, ಇವರ ಸಂಬಂಧಿಗಳು ಇಲಾಖೆಯಲ್ಲಿ ಡೀಲ್ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಿಂದ ಮಹಾದೇವಪ್ಪನವ್ರನ್ನ ದೂರ ಇಡಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಅಲ್ಲದೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೂ ಕೂಡ ಹೈಕಮಾಂಡ್ ಆಲ್ರೆಡಿ ಮೆಸೇಜ್ ಕಳಿಸಿದೆ ಅಂತ ನೆನ್ನೆನೇ ಸುದ್ದಿಯಾಗಿತ್ತು. ಹಾಗಾಗಿ ಎಚ್.ಸಿ. ಮಹಾದೇವಪ್ಪ ಈ ಸರಿ ಸಂಪುಟದಲ್ಲಿ ಇರಲ್ಲ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಎಚ್.ಸಿ. ಮಹಾದೇವಪ್ಪ ಇರಲ್ಲ. ಅಷ್ಟೇ ಅಲ್ಲ, 2028ಕ್ಕೆ ಎಚ್.ಸಿ. ಮಹಾದೇವಪ್ಪಗೆ ಟಿಕೆಟ್ ಸಿಗೋದು ಕೂಡ ಡೌಟ್ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ನಿಶ್ಚಿತ